ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗು. ವೆಲ್ಕಮ್ ಬ್ಯಾಕ್ ಟು ದ ಶೋ. ನಮ್ಮೊಂದಿಗೆ ಮತ್ತೆ ದ ಗಾರ್ಜಿಯಸ್ ಶೀತಲ್ ಶೆಟ್ಟಿ. ನಮಸ್ತೆ ನಮಸ್ತೆ ನಮಸ್ತೆ. ನೀನೇನಮ್ಮ ಏನು ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳಿದ್ರೆ ಕಡ್ಲೆಕಾಯಿ 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 ತರ ಹೇಳ್ತಾ ಇದೀಯಾ? ನೀವೇನ್ ಮಾಡದ ನಿಮ್ಮಷ್ಟು ಪಟಾಕಿ ಮಾತಾಡೋಕ್ ಆಗಲ್ಲ. ಅಟ್ ಲೀಸ್ಟ್ ನಮ್ ನ್ಯೂಸ್ ಸ್ಟೈಲ್ ಅಲ್ಲೇ ಎಲ್ಲಾದ್ರೂ ಒಂದ್ ಕಡೆ ನಮಸ್ತೆ ನಮಸ್ತೆ ಹೇಳೋಣ ಅಂತ ಅನ್ಕೊಂಡು ಹಂಗೆ. ಓಕೆ, ಇವತ್ತು ನ್ಯೂಸ್ ಸ್ಟೈಲ್ ಅಲ್ಲ, ಬಟ್ ನ್ಯೂಸ್ ಸ್ಟೈಲ್ ಅಲ್ಲಿ ಯಾರ್ ಕೈ ರುಚಿ ತೋರ್ಸಕ್ ಬರ್ತಾ ಇದಾರೆ ಅಂತ ನೋಡ್ಬೇಕಾಗಿದೆ. ಗೊತ್ತಲ್ಲ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕತೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಹೂ ಇಸ್ ಕಮಿಂಗ್ ಟುಡೇ? ಸೊ ಇವತ್ತು ಮತ್ತೊಬ್ಳು ಫ್ರೆಂಡ್, ನೆನ್ನೆ ಪಲ್ಲವಿ ಬಂದಿದ್ಲು, ಇವತ್ತು ಜ್ಯೋತಿ ಅಂತ ಹೇಳಿ. ಅವಳು ಕೂಡ ನನ್ನ ಹಾಸ್ಟೆಲ್ ಮೇಟ್. ಓಕೆ, ನಾವೆಲ್ಲ ಒಟ್ಟಿಗೆ ಹಂಗಾಮ ಮಾಡ್ತಾ ಇದ್ದವ್ರು. ಸೊ ಜ್ಯೋತಿ ಕರಿಯೋಣ. ಸೊ ಪಟಾಕಿ ಶ್ರುತಿ ಆಲ್ರೆಡಿ ಇಲ್ಲಿದ್ದೀನಿ, ಶೀತಲ್ ಶೆಟ್ಟಿ ರೆಡಿ ಆಗಿದ್ದಾರೆ. ಮಧ್ಯದಲ್ಲಿ ಬೆಳಗ್ಸಕ್ಕೆ ಜ್ಯೋತಿನ. ಲೆಟ್ಸ್ ವೆಲ್ಕಮ್ ಜ್ಯೋತಿ ಟು ಸ್ಟಾರ್ ಸವಿರುಚಿ. ಪಲ್ಲವಿ ಫಸ್ಟ್ ನನಗೆ ಹಗ್ ಮಾಡಿದ್ಲು. ಆದ್ರೆ ಅವ್ರು ಹೊಸ ಫ್ರೆಂಡ್ ಅಲ್ವಾ, ಅದಕ್ಕೆ ನಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಜ್ಯೋತಿ, ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡಕ್ಕೆ ಓಕೆ ಶೀತಲ್ ವೇಟ್ ಮಾಡ್ತಿದಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ವೇಟ್ ಮಾಡ್ತಾ ಇದೀನಿ. ಓಕೆ ಮಾಡೋಣ ಅಂತ. ಬಟ್ ನೀವು ನನಗೆ ಇಂಗ್ರೀಡಿಯೆಂಟ್ಸ್ ಪರಿಚಯ ಮಾಡ್ಕೊಡಕ್ಕಿಂತ ಮುಂಚೆ ನಿಮ್ಮಿಬ್ರು ಪರಿಚಯ ಹೇಗಾಯ್ತು? ಶೀತಲ್ ನಾನ್ ಸೀನಿಯರ್ ಆಗ್ತೇನೆ. ಓಕೆ, ಬಟ್ ಆದ್ರೆ ನನ್ಗೆ ಅವಳ ಜೊತೆ ತುಂಬಾ ಜನ, ಅವಳು ಇನ್ನೂ ಹಾಸ್ಟೆಲಿಗೆ ಬಂದ ತಕ್ಷಣಕ್ಕೆನೆ ಎಲ್ರು ಶೀತಲ್ ಅಂತೆ ಅಂತ ಏನೋ ತುಂಬಾ ಹಂಗಾಮ ಇತ್ತು ಹಾಸ್ಟೆಲ್ ಅಲ್ಲಿ. ಬಟ್ ಆದ್ರೆ ನನ್ಗೆ ಯಾವತ್ತೂ ಆ ಇಂಟ್ರೆಸ್ಟ್ ಕಾಣಿಸಿರ್ಲಿಲ್ಲ. ಅದೇನಾಯ್ತು ಅಂತ ಗೊತ್ತಿಲ್ಲ. ಬಟ್ ಎಲ್ಲಾರು ಸ್ವಲ್ಪ ಇವಳ್ದು ನಮ್ ರೂಮ್ ಅಲ್ಲಿ ಮಾತುಕತೆ ಕಮ್ಮಿ ಆಗೋಯ್ತು. ಆಗ ಅದ್ ಹೆಂಗಂತ ಗೊತ್ತಿಲ್ಲ, ಅವಳ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ದವಳು, ಬಟ್ ಅಂತ ನನ್ಗೆ ಇಂಟ್ರೆಸ್ಟ್ ಶುರು ಆಯ್ತು ಅವಳ ಬಗ್ಗೆ. ಒಂದ್ ವಿಷಯ ಏನಂದ್ರೆ, ಫಸ್ಟ್ ಇಯರ್ ಅಲ್ಲಿ ನಾನು ಹೋದಾಗ ಈ ಸೀನಿಯರ್ಸ್ ಜೊತೆ ಎಲ್ಲ ಸೇರ್ಕೊಂಡು ನಾನು ರ್ಯಾಗ್ ಮಾಡಕ್ ಸ್ಟಾರ್ಟ್ ಇವಳೇ ಜೂನಿಯರ್, ಆದ್ರೆ ಇವಳೇನೆ ಬಂದವರಿಗೆ ರ್ಯಾಗ್ ಮಾಡಕ್ ನಮ್ ಜೊತೆ ಸೇರ್ಕೊಂಡಿದ್ಲು. ಇವ್ರೆಲ್ಲ ಮನ್ಸೊಳಗೆ ಯೋಚನೆ ಮಾಡ್ತಾ ಇದ್ರು, ಏನ್ ಇವಳು ಜೂನಿಯರ್ ಆಗಿ ಇವಳು ಸೇರ್ಕೊಂಡು ಬೇರೆಯವ್ರನ್ನೆಲ್ಲ ರ್ಯಾಗ್ ಮಾಡ್ತಾಳಲ್ಲ ಅಂತ ಹೇಳಿ. ನಾವು ಸ್ವಲ್ಪ ಯಾಕೋ ಎಕ್ಸ್ಟ್ರಾ ಆಡ್ತಾ ಇದ್ದಾಳೆ ಇವಳನ್ನ ನೋಡ್ಕೊಳ್ಬೇಕು ಅಂತ ನಮಗ್ ತುಂಬಾ ಇದ್ಬಿಟ್ಟು ಇದು ಕಾಲೇಜಲ್ಲೆಲ್ಲ ಹೋಗ್ಬಿಟ್ಟು ನಮ್ ಸೀನಿಯರ್ಸ್ ಎಲ್ಲ ಇರ್ತಾ ಇದ್ರು. ಸೊ ಸೀನಿಯರ್ಸ್ ಜೊತೆ ನಮ್ದು ಸ್ವಲ್ಪ ಚೆನ್ನಾಗಿತ್ತು. ಇವಳಿಗೆ ತುಂಬಾ ರ್ಯಾಗ್ ಮಾಡಿ ಹಾಸ್ಟೆಲ್ ಅಲ್ಲಿ ಎಲ್ಲಾ ಹುಡುಗಿರ್ಗೂ ಇವಳೇ ಮಾಡ್ತಾ ಇದ್ದಾಳೆ, ಹೊಸದಾಗಿ ಬಂದಿರೋ ಅನ್ನೋ ಫೀಲಿಂಗೇ ಇಲ್ಲ ಇವಳಿಗೆ ಅಂತ ತುಂಬಾನೇ ಇತ್ತು. ಸೊ ಹಾಗಾಗಿ ಅವ್ರ ಹತ್ರ ಎಲ್ಲ ಅವ್ರಿಗೆಲ್ಲ ಹೇಳ್ಬಿಟ್ಟು ಇವಳಿಗೆ ಸ್ವಲ್ಪ ರ್ಯಾಗ್ ಮಾಡ್ಸಿದ್ದು. ಡೋಂಟ್ ವರಿ, ಇವತ್ತು ಅಡಿಗೆ ಮನೆಯಲ್ಲಿ ರ್ಯಾಗ್ ಮಾಡೋಣ. ಅವಳಿಗೆ ಆಕ್ಚುಲಿ ಚಪಾತಿ ಅಂದ್ರೆ ಸ್ವಲ್ಪ ಇಷ್ಟನೇ. ಸೊ ಹಾಗಾಗಿ ಚಪಾತಿಗೆ ಸ್ವಲ್ಪ ಏನಾದ್ರು ಮಾಡಿ ತಿನ್ಸ್ಬಿಡೋಣ, ಅಟ್ಲೀಸ್ಟ್ ಅವಳಿಗೆ ತಿನ್ನೋ ಇಂಟ್ರೆಸ್ಟ್ ಕಮ್ಮಿ ಇದೆ, ಸೊ ತಿನ್ಸೋಣ ಅಂತ. ನಾನು ಕೇಳೇ ಇಲ್ಲ ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ಜ್ಯೋತಿ ಅಂತ. ಅಷ್ಟು ಶೀತಲ್ಗೋಸ್ಕರ ಅಂತ ಬಂದಿರೋದಲ್ವಾ, ಸೊ ಹಾಗಾಗಿ ಶೀತಲ್ಗೋಸ್ಕರ ಹೊಸದಾಗಿ ನೀವ್ ಹೇಳೋಕ್ ಮುಂಚೆ ನಾನೇ ಹೇಳ್ತಾ ಇದ್ದೀನಿ, ಮಸಾಲೆ ಚಪಾತಿ ಮಾಡ್ತೀನಿ. ಶೀತಲ್ ಮಸಾಲ ಹಾಕ್ತಾರೆ, ನೀವು ಚಪಾತಿ ಮಾಡ್ತೀರಾ. ಯಾವ ತರ ಮಸಾಲ ಹಾಕ್ತೀರಾ ಅನ್ನೋದು ಗೊತ್ತಾಗತ್ತೆ ಮಾತುಕತೆ ಮಾಡ್ತಾ ಮಾಡ್ತಾ. ಓಕೆ, ಸೊ ಮಸಾಲಾ ಚಪಾತಿಗೆ ಏನೇನೆಲ್ಲ ಬೇಕು? ಫಸ್ಟ್ ಗೋಧಿ ಹಿಟ್ಟು ತಗೊಳ್ಬೇಕು, ಅದು ಒಂದು 2 ಬೌಲ್ ತಗೊಳ್ಬೋದು. ಓಕೆ, ಆಮೇಲೆ 1 ಬೌಲ್ ಮೆಂತ್ಯ ಸೊಪ್ಪು, ಆಮೇಲೆ 1 ಬೌಲ್ ಪಾಲಕ್, ಆಮೇಲೆ ಖಾರದ ಪುಡಿ, ಉಪ್ಪು, ಜೀರಿಗೆ, ಮೊಸರು ಮತ್ತೆ ಎಣ್ಣೆ ಹಾಕೊಳ್ಬೇಕಾಗತ್ತೆ. ಇದು ಚಪಾತಿಗೆ. ಈ ಬಾಕಿ ಇದು ಕಾಯಿ, ಕೊತ್ತಂಬರಿ, ಆಮೇಲೆ ಮೆಣಸಿನ್ಕಾಯಿ, ಕರ್ಬೇವು, ಬೆಳ್ಳುಳ್ಳಿ, ಇದೆಲ್ಲ ನಾವು ಚಟ್ನಿಗೆ ಹಾಕೊಳ್ತೀವಿ. ಓಕೆ, ಸೊ ಫಸ್ಟ್ ನಾವು ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ಳೋಣ ಅಲ್ವಾ? ಏನ್ ಬೇಕು ನಿಮ್ಗೆ? ಗೋಧಿ ಹಿಟ್ಟು. ಓಕೆ, ಗೋಧಿ ಹಿಟ್ಟು ತಗೊಳ್ಳಿ. ಗೋಧಿ ಹಿಟ್ಟು. ಸೊ ನಾವು ಒಂದು 3 ಚಪಾತಿ ಮಾಡ್ತೀವಿ ಇವಾಗ. ಇಷ್ಟ ಸ್ಪೂನ್ ಲೆಕ್ಕದಲ್ಲಿ ಹೇಳಿದ್ರೆ ಒಂದು 6 ಇಂದ 7 ಸ್ಪೂನ್ ಹಾಕ್ಬೋದು. ಅಷ್ಟೇ ಸಾಕು. ಯಾಕೆ 3 ಚಪಾತಿಗೆ ಇಷ್ಟು ಸಾಕು ಅಂತ ಇವಾಗ ಗೊತ್ತಾಗ್ತದೆ. ಇದು ಬರ್ತಿದೆಯಲ್ಲ, ವೆರಿ ಗುಡ್ ಐಡಿಯಾ. ಸೊಪ್ಪು ತಿಂದೇ ಇರೋರ್ಗೆ ಗೋಸ್ಕರ ಇದನ್ನ ಚೆನ್ನಾಗಿ ತರ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಲ್ಲಿ ತಿನ್ನಿಸ್ಬೋದು. ಮೆಂತ್ಯ ಆದ್ಮೇಲೆ ಇವಾಗ ಪಾಲಕ್ ಹಾಕ್ತಾ ಇದೀವಿ. ಸ್ವಲ್ಪ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು. ಓಕೆ, ಖಾರ ಜಾಸ್ತಿ ಬೇಕಿರೋರ್ಗೆ ಖಾರ ಜಾಸ್ತಿ ಹಾಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು. ಪರ್ಫೆಕ್ಟ್. ಜೀರಿಗೆ ಇದಕ್ಕೆ ಹಾಕೋಬೇಕಾ? ಹೌದು. ಓಕೆ, ಸೊ 1 ಟೀ ಸ್ಪೂನ್ ಜೀರಿಗೆ. ಒಂದು 2 ಸ್ಪೂನು ಕರ್ಡ್ ಆಯಿಲ್, ಒಂದ್ 2 ಟೀ ಸ್ಪೂನ್ ಮೊಸರು ಅಂಡ್ ಸ್ವಲ್ಪ ಎಣ್ಣೆ.
2 ಟೀ ಸ್ಪೂನ್ ಎಣ್ಣೆ, ಸ್ವಲ್ಪ ಮೊಸರು, ಸ್ವಲ್ಪ ನೀರು ಹಾಕೊಂಡು ಇವಾಗ ಕಲ್ಸ್ಕೋಬೇಕು ಇದನ್ನ. ನೀರ್ ಜಾಸ್ತಿ ಆದ್ರೆ ದೋಸೆನೂ ಮಾಡ್ಬೋದಾ ಜ್ಯೋತಿ? ಮಾಡ್ಬೋದು. ಗೋಧಿ ದೋಸೆ ಅಲ್ವಾ? ಗೋಧಿ ಮಸಾಲಾ ಗೋಧಿ ದೋಸೆ ಎರಡೂ ಆಗತ್ತೆ. ಆಗತ್ತಲ್ಲ? ಆಗತ್ತೆ. ಸೊ ಯಾರಿಗ್ ದೋಸೆ ಬೇಕೋ ದೋಸೆ ಮಾಡ್ಕೊಳ್ಳಿ, ಯಾರಿಗ್ ಚಪಾತಿ ಬೇಕೋ ಚಪಾತಿ ಮಾಡ್ಕೊಳ್ಳಿ. ಬಟ್ ಶೀತಲ್ ಚಪಾತಿ ಇಷ್ಟನಾ? ಇಷ್ಟ. ಇಂಟ್ರೆಸ್ಟೇ ಇಲ್ದಿರೋ ಜ್ಯೋತಿನ ಕನ್ವರ್ಟ್ ಮಾಡಿರುವ ಹೌದು. ಮತ್ತೆ ಅವಳು ಹೇಳ್ತಾ ಇದ್ಲು ನೀನ್ ಬೋರಿಂಗ್ ಕಂಪನಿ ಕಣೆ ಅಂತ, ಬಟ್ ಆದ್ರೂ ನನ್ ಜೊತೆ ಅಟ್ಯಾಚ್ಮೆಂಟ್ಸ್ ಇರ್ತಾ ಇತ್ತು. ಆಕ್ಚುಲಿ ಎಲ್ಲರೂ ಅಷ್ಟೇ ಫಸ್ಟ್ ನನ್ನ ಇಷ್ಟಪಡದೆ ಇಷ್ಟಪಟ್ಟಿರೋದು. ಯಾಕಂದ್ರೆ ಅಷ್ಟು ಬೋಲ್ಡ್ ಆಗಿರ್ತಾ ಇದ್ಲು. ಸೊ ಹಾಗಾಗಿ ಯಾರಿಗೂ ಫಸ್ಟ್ ಅಲ್ಲಿ ಇಂಟ್ರೆಸ್ಟ್ ಬರ್ತಾ ಇರ್ಲಿಲ್ಲ. ಏನು ಓವರ್ ಆಕ್ಟಿಂಗ್ ಮಾಡ್ತಾಳು ಅಂತ ಅನ್ಸುತ್ತೆ. ಅದೇ ಬೋಲ್ಡ್ ಆಗಿದ್ದ ಶೀತಲ್ ನ ನೋಡಿ ಬೋಲ್ ಔಟ್ ಆಗ್ತಿದ್ದು ನಮ್ ಹುಡುಗರು ಅಷ್ಟೇ ಅಲ್ವಾ? ಹೌದು. ಬಟ್ ಅವಳು ಯಾವತ್ತೂ ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ. ಉಳಿಸ್ತಾ ಇದ್ದಲ್ಲ ನನ್ನ ಜ್ಯೋತಿ. ಸೊ ಯಾವ ಹುಡುಗನ ಮೇಲೂ ಇಂಟ್ರೆಸ್ಟ್ ಬಂದಿಲ್ಲ ಇನ್ನು. ಶಿವಮೊಗ್ಗದಲ್ಲಿ ಹೇಳ್ಬಾರ್ದು, ಬಟ್ ಹೌದು ಕಾಲೇಜ್ ಡೇಸ್ ಅಲ್ಲಿ ಇಲ್ಲ. ಕೈ ಗಂಟಲ್ಲ ಆಯಿಲ್. ಇನ್ನು ಸ್ವಲ್ಪ ಎಣ್ಣೆ ಬೇಕಾ? ಚಾಕ್ಲಿ ಜೊತೆ ಇಷ್ಟೊಂದು ಎಣ್ಣೆ ಹಾಕ್ಬಾರ್ದು ಜೊತೆ. ನಮ್ಮ ಡಯಟ್ ಚಪಾತಿ ಮಾಡ್ಬೇಕಿತ್ತು ಆಕ್ಚುಲಿ. ನಮ್ಮ ಅಚ್ಚುಮೆಚ್ಚಿನ ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದೀವಿ. ಸೊ ಇದು ಡಯಟ್ ಚಪಾತಿ ಲೆಕ್ಕನೇ. ಹೌದಲ್ಲ? ಸೂಪರ್. ಇದು 15 to 20 minutes ನೆನ್ಕೊಳ್ಬೇಕಾಗುತ್ತೆ. ಓಕೆ, ಆ ಟೈಮಲ್ಲಿ ನಾವು ಚಟ್ನಿ ಮಾಡ್ಕೊಳ್ಬಹುದು. ಸರಿ. ಸೊ ನಮ್ಮ ಹಿಟ್ಟನ್ನ ಮುಚ್ಚಿಡ್ಬೇಕಾ? ಮುಚ್ಚಿಡ್ಬೇಕು. ಸೊ ಇದು ಕೂತಿರೋ ಗ್ಯಾಪ್ ಅಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಹೌದು, ಅದಕ್ಕೆ ಕೊಬ್ಬರಿ ಹುರ್ಕೊಳ್ಬೇಕಾಗತ್ತೆ. ಓಕೆ, ಫಸ್ಟ್ ಕೊಬ್ಬರಿ. ಎಣ್ಣೆ ಹಾಕದ್ ಬೇಡವಾ? ಬೇಕಿಲ್ಲ. ಓ, ಸೊ ಎಣ್ಣೆ ಡ್ರೈ ಕೊಬ್ಬರಿ. ಡ್ರೈ ಕೊಬ್ಬರಿನ ಡ್ರೈ ಆಗಿ ಹುರ್ಕೋಬೇಕು. ಎಣ್ಣೆನೂ ಹಾಕೊಳ್ಬಹುದು, ಹಾಕ್ದೇನು ಮಾಡ್ಬೋದು. ಓಕೆ, ಸೊ ಬರೀ ಇಷ್ಟನ ಯೂಸ್ ಮಾಡ್ತಿರೋದು? ಸಾಕು. ಅರ್ಧ ನಾವ್ ಮಾಡ್ತಾ ಇರೋದು 4 ಚಪಾತಿ ಅಲ್ವಾ? ಸೊ 4 ಚಪಾತಿಗೆ ಇಷ್ಟ ಅರ್ಧ ಸಾಕು. ಓಕೆ. ಒನ್ಸ್ ಅಪಾನ್ ಅ ಟೈಮ್ ಹಾಸ್ಟೆಲ್ ಲೈಫ್ ಅಲ್ಲಿ ಹಾಸ್ಟೆಲ್ ಫುಲ್ ಹೀಟ್ ಆಗೋಗಿತ್ತಂತೆ. ಯಾಕಂದ್ರೆ ಮೇಡಮ್ ಅವರು ವಾರ್ಡನ್ ಮಗನ್ನೇ ಬಿಡ್ಲಿಲ್ಲ, ಅವರನ್ನು ರ್ಯಾಗ್ ಮಾಡಿ ನಿಲ್ಸಿದ್ರು. ವಾರ್ಡನ್ ಮಗನ್ನೇ ಬಿಡ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ಬೇಕಿಲ್ಲ, ಅವರನ್ನು ರ್ಯಾಗ್ ಮಾಡಿದ್ದಾರೆ. ಕಂಟಿನ್ಯೂ ಮಾಡಕ್ಕೆ ಬಿಡ್ತಾ ಇಲ್ವಲ್ಲ ಅಮ್ಮ ಜ್ಯೋತಿ. ಜ್ಯೋತಿ, ನಾನ್ ಯಾವ ಗಳಿಗೆ ಜ್ಯೋತಿ, ಥ್ರೋ ಸಮ್ ಲೈಟ್ ಆನ್ ಇಟ್ ನೌ. ಏನ್ ಗೊತ್ತಾ, ಯಾವ್ದೇ ಹಾಸ್ಟೆಲ್ ಅವ್ರು ಇವತ್ತು ದಿವಸ ಈ ಪ್ರೋಗ್ರಾಮ್ ನೋಡಿದ್ರೆ ಏನ್ ಅನ್ಕೊಳ್ಬೇಕು ನಮ್ ಬಗ್ಗೆ? ಏನ್ ನಿಜ ಇದೆಯೋ ಅದನ್ನೇ ಅನ್ಕೊಳ್ತಾರೆ. ಕತೆ ಬರೋಣ. ಹೇಳಿ, ಅವಳೇ ಹೇಳಿ, ನನಗಂತೂ ಗೊತ್ತಿಲ್ಲ. ನಿಮ್ಮಿಬ್ರಿಗೂ ಒಂದು ಆಪ್ಷನ್ ಇದೆ, ಇಲ್ಲ ನೀವ್ ಹೇಳಿ. ಇಲ್ಲಿದ್ರೆ ನಾನು ಮಸಾಲಾ ಚಪಾತಿ ತರ ಮಿರ್ಚ್ ಮಸಾಲಾ ಹಾಕಿ ಹೇಳ್ತೀನಿ. ವಿಚ್ ಇಸ್ ಇಟ್? ಹೇಳಮ್ಮ, ನನಗೆ ಗೊತ್ತಿಲ್ಲ, ಹೇಳಿ. ನಾನ್ ಹೇಳಲ್ಲ. ಏನಿಲ್ಲ, ನಮ್ ಇಡೀ ಹಾಸ್ಟೆಲ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 250 ಜನ ಇದ್ವಾ. ನಾವ್ 250-300 ಮೆಂಬರ್ಸ್ ಇದ್ವಿ. ಅಲ್ಲಿ ಒಂದೇ ಒಂದು ಹುಡುಗ ಬರ್ತಾ ಇದ್ದ, ಅವ್ನು ವಾರ್ಡನ್ ಮಗ. ಓಕೆ, ಸೊ ಅವನು ಓಡಾಡುವಾಗ ಅಬ್ವಿಯಸ್ ಆಗಿ ಯಾವ ಹುಡುಗಿನಾದ್ರೂ ತಮಾಷೆ ಮಾಡ್ತಾಳಲ್ವಾ, ಹಂಗೆ ನಾನ್ ಸ್ವಲ್ಪ ತಮಾಷೆ ಗಿಮಾಷೆ ಮಾಡ್ತಿದ್ದೆ. ಅದನ್ನ ಎಲ್ಲ ಬಿಟ್ಬಿಟ್ಟು ಇವಳು ಬೇರೆ ಎಲ್ಲ ಬಿಟ್ಟು ಅದನ್ನ ಮಾತ್ರ ನೆನ್ಪಿಟ್ಕೊಂಡು ಹೇಳಿದಾಳೆ. ಯೂಶಲಿ ಹುಡುಗಿಯರು ಹೋಗುವಾಗ ಹುಡುಗರು ಹೆಂಗಪ್ಪ ತಮಾಷೆ ಮಾಡ್ತಾರೆ ಅಷ್ಟೇ ಮಾಡ್ತಾ ಇದ್ದೀವಿ ಅಂತಾರಲ್ವಾ? ಏನು ಇಲ್ಲ. ಅವ್ನು ಹೋಗುವಾಗ ನಾವ್ ಅಂತಿದ್ವಿ ಅಂತ ಅಷ್ಟೇ. ಸೊ ಕೊಬ್ಬರಿ ಫ್ರೈ ಆಗ್ತದೆ, ಕೊಬ್ಬರಿ ಒಳ್ಳೆ ಗಮ್ ಅಂತ ಇದೆ. ಇದು ಆಫ್ ಮಾಡ್ಲಾ? ಲೋ ಫ್ಲೇಮ್ ಮಾಡೋಣ, ಸಿಮ್ಮಲ್ಲಿ ಇಡೋಣ. ಒಂದ್ ನಿಮಿಷಕ್ಕೆ ಸಾಕು. ಸಾಕು. ಒಂದ್ 4 ಮೆಣಸಿನಕಾಯಿ. ಬೇಡ, ಇದಕ್ಕೂ ಎಣ್ಣೆ ಹಾಕಲ್ವಾ ನಾವು? ಬೇಕಾಗಿಲ್ಲ. ನಾನ್ ಯೂಶಲಿ ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀನಿ, ಆದ್ರೆ ಅದಕ್ಕೆ ಬೇಕೇ ಬೇಕು ಅಂತ ಹಾಕಿದಷ್ಟೇ. ಒಂದ್ 4-5 ಕರ್ಬೇವ್ ಹಾಕ್ಬೇಕು. ಓಕೆ, ಕರ್ಬೇವ್ ಎಷ್ಟು ಜಾಸ್ತಿ ಹಾಕ್ತಿವೋ ರುಚಿ ಅಷ್ಟೇ ಜಾಸ್ತಿ. ಹೌದು, ಸ್ಮೆಲ್ ಕೂಡ ಇರುತ್ತಲ್ಲ, ಕೂದ್ಲಿಗೂ ಒಳ್ಳೇದು. ಸಾಕು ಅನ್ಸುತ್ತೆ. ಸಾಕು. ಓಕೆ, ಸೊ ಮತ್ತೊಮ್ಮೆ ಹೇಳ್ತಾ ಇದೀವಿ, ಒಣ ಕೊಬ್ಬರಿ, ಆಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತೆ ಕರ್ಬೇವು ಯಾವ್ದಕ್ಕೂ ಎಣ್ಣೆ ಹಾಕದೆ ಒಂದ್ಸತಿ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕೋದು. ಇವಾಗ ಇದನ್ನ ಗ್ರನ್ಸ್ಬೇಕಾ? ಮತ್ತೆ ಉಪ್ಪು ಹಾಕ್ಬೇಕಲ್ಲ. ಉಪ್ಪು. ಇದಕ್ಕೆ ಚಟ್ನಿಗ್ ಬೇಕಾದ್ರೆ ಬೆಲ್ಲನೂ ಹಾಕೊಳ್ಬಹುದು. ನೀರ್ ಹಾಕ್ಬೇಕೀಗ. ಓಕೆ, ಸೊ ಒಣ ಕೊಬ್ಬರಿ, ಆಮೇಲೆ ಕರ್ಬೇವು, ಹಸಿ ಮೆಣಸಿನ್ಕಾಯಿ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಒಂಚೂರೇ ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರ್ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ
2 ಬೆಳ್ಳುಳ್ಳಿ. ಲಾಸ್ಟ್ ಅಲ್ಲಿ ಒಂದ್ 2 ಬೆಳ್ಳುಳ್ಳಿ ಹಾಕಿ ಕ್ಲೋಸ್ ಮಾಡೋಣ ಇದನ್ನ. ತುಂಬಾನೇ ಚೆನ್ನಾಗಿರುತ್ತೆ. ಮೊಸರಿಗೂ ಚಟ್ನಿಗೂ ಮದುವೆ ಮಾಡಿಸ್ತಾ ಇದೀವಾ? ಹೌದು. ಓಕೆ, ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದ್ ಸ್ಪೂನ್ ಹಾಕಿ. ಇನ್ನೊಂದ್ ಸ್ಪೂನ್. ಹಾ. ಸೊ ನೋಡಿದ್ರಲ್ಲ, ಚಟ್ನಿ ಅಕಸ್ಮಾತ್ ಕಮ್ಮಿ ಆಯ್ತು ಅಂತ ಅನ್ಕೊಂಡ್ರೆ ಆ ಚಟ್ನಿಗೆ ಮೊಸರನ್ನ ಮಿಕ್ಸ್ ಮಾಡಿ. ಮೊಸರು ಚಟ್ನಿ ಮದುವೆ ಅದ್ಭುತ. ನೋಡಿ ಕಲರೇ ಚೇಂಜ್ ಆಗತ್ತೆ. ಚಟ್ನಿ ರೆಡಿ ಆಗಿದೆ. ಹಾ. ಮುಂದೆ ಇವಾಗ ಏನ್ ಮಾಡೋಣ? ಈಗ ಚಪಾತಿ ಮಾಡ್ಕೊಳ್ಬೇಕು. ಈಗ 15 ಮಿನಿಟ್ಸ್ ನೆನ್ಕೊಂಡಿದ್ದಾಯ್ತು. ಓಕೆ. ಸೊ ಚಪಾತಿ ಮಾಡ್ಕೊಳ್ಬೇಕು. ನಂಗೆ ಸ್ವಲ್ಪ ಆಯಿಲ್ ಬೇಕು. ಕೊಡೋಣ, ಯಾಕೆ ಬೇಜಾರಲ್ಲಿ ಕೇಳ್ತಾ ಇದೀರಾ? ಇದನ್ನ ಹಾಕ್ಬಿಡಿ. ಓಕೆ. ಸೊ ಇದಕ್ಕೊಂದ್ ಚೂರು ಎಣ್ಣೆ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾ? ಕೈಗೆ ಅಂಟತ್ತೆ ಅಂತ ಅಷ್ಟೇ. ಸರಿ ಸರಿ. ಸೊ ಸಾಮಾನ್ಯವಾಗಿ ಚಪಾತಿ ಹೇಗ್ ಮಾಡ್ಕೊಳ್ತಾರೋ ಆ ತರ ಇದನ್ನ ರೌಂಡ್ ರೌಂಡ್ ಆಗಿ ಉಂಡೆ ಮಾಡ್ಕೊಂಡು ಗೋಧಿ ಹಿಟ್ಟಲ್ಲಿ ಚೆನ್ನಾಗಿ ನೆನೆಸಿ ಇಟ್ಟು ಈಗ ಲಟ್ಟಿಸ್ಬೇಕು. ಪರ್ಫೆಕ್ಟ್. ಪ್ಯಾನ್ ಇಡ್ಲಾ ಜೊತೆ? ಹಾ. ಬಿಡ್ಲಾ? ಮನೇಲಿ ಚಿಕ್ಕ ಮಕ್ಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ವೇ ಅವ್ರಿಗೆ ತರಕಾರಿ ತಿನ್ನಿಸ್ಬೇಕು ಅಂತ ಪ್ಲಾನ್ ಹಾಕ್ತಿದ್ರೆ ದಿಸ್ ಇಸ್ ಪರ್ಫೆಕ್ಟ್. ನಮ್ಮ ಹೇರ್ ಸ್ಟೈಲ್ ನೋಡಿ ಯಾರಾದ್ರೂ ಫಿದಾ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವ್ರ ಹೇರ್ ಸ್ಟೈಲ್ ನೋಡಿ ಸುಮಾರು ಜನರು ಫಿದಾ ಆಗಿದಾರಲ್ಲ. ಏನಾಕತೆ? ಮುಂಚೆ ಇದ್ದ ಶೀತಲ್ ಹೇರ್ ಸ್ಟೈಲ್ ಇನ್ನೂ ತುಂಬಾ ಚೆನ್ನಾಗಿತ್ತು. ಈಗಿಂದಕ್ಕಿಂತ ಆಗ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇದ್ಲು, ಅಂದ್ರೆ ಕಾಣಿಸ್ತಾ ಇದ್ಲು ಈಗಿನ ಅಂತ ಅನ್ಸತ್ತೆ. ಸೊ ಯಾರು ಫಿದಾ ಆದ್ರು ಇವ್ರ ಹೇರ್ ಸ್ಟೈಲ್ ನೋಡಿ? ಎಲ್ರು 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 ಅಲ್ವಾ? ಹೌದು, ಸುಮಾರು ಜನ. ಹುಡುಗಿರು, ಹುಡುಗರು, ಹಾಸ್ಟೆಲ್ ಅಲ್ಲಿ, ಹುಡುಗರು ಜಾಸ್ತಿ. ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು ನೀವು. ಡೀಟೇಲ್ ಆಗಿ ಹೇಳ್ಬೇಕು. ಯಾರು ನೋಡಿದ್ರು ಅಂದ್ರೆ ಶೀತಲ್ ಅಂತಾನೆ, ಓ ಆ ಹೇರ್ ಸ್ಟೈಲ್ ಇರೋಳ ಆ ತರ ಐಡೆಂಟಿಫೈ ಮಾಡ್ತಾ ಇದ್ರು. ವಾಟ್ ಏ ಶೀತಲ್? ನಿಂಗ್ ಗೊತ್ತಿಲ್ಲಪ್ಪ, ಇವಳೇ ಹೇಳ್ತಾ ಇರೋದು ಇವಾಗ. ನಿಮ್ ಕ್ಲಾಸಲ್ಲಿ ಯಾರಾದ್ರೂ ಇದ್ರಾ? ಹೊಡಿತೀನಿ ಈಗ. ಒಂದ್ ಸೈಡ್ ಅಲ್ಲಿ ತುಪ್ಪ ಹಾಕಿದ್ವಿ, ಇನ್ನೊಂದ್ ಸೈಡ್ ಅಲ್ಲಿ ಎಣ್ಣೆ ಹಾಕ್ತಾ ಇದೀವಿ. ದಿಸ್ ಇಸ್ ದ ಡಬಲ್ ಸೈಡೆಡ್ ಮಸಾಲಾ ಚಪಾತಿ ವಿತ್ ತುಪ್ಪ ಅಂಡ್ ಎಣ್ಣೆ. ಆಹಾ, ನೋಡಕ್ ಸೂಪರ್ ಆಗಿದೆ. ಈ ಕಡೆನು ಹಾಕು. ಸಾಕನ್ಸುತ್ತೆ ಕಣೆ, ತುಪ್ಪ ಎಲ್ಲ ಹಾಕಿ. ಇದು ನಾನ್ ಸ್ಟಿಕ್ ಅಲ್ವಾ, ಸೊ ಅಷ್ಟೇನ್ ತಗೊಳಲ್ಲ ಎಣ್ಣೆ ತುಪ್ಪ ಎಲ್ಲ. ಅದು ಡೈಟ್ ಮಾಡ್ತಾ ಇದೆ, ತವಾನು ಡೈಟಿಂಗ್. ಡೈಟಿಂಗ್.